ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ, ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ, ವೇಮಗಲ್ ಹೋಬಳಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ, ನಿದ್ರೆ ತಾಲೂಕುಗಳ ರೈತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಅವರು 1983ರಲ್ಲಿ ವಿಶ್ವ ಬ್ಯಾಂಕ್ ನೆರವು ಇಂದ ಸುಮಾರು 5 ಎಕರೆ ಪ್ರದೇಶದಲ್ಲಿ ರೇಷ್ಮೆಗೂಡು ಮಾರ್ಕೆಟ್ ನಿರ್ಮಾಣ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಅಂದಿನ ಕೈಮಗ್ಗ ಅಭಿವೃದ್ಧಿ ಇಲಾಖೆಯ ಆಯುಕ್ತ ಐಎಎಸ್ ಅಧಿಕಾರಿ ಎಸ್.ಕೆ. ಮಿಶ್ರಾ ಅವರಿಂದ ಉದ್ಘಾಟನೆ ಭಾಗ್ಯ ಕಂಡಿರುವ ಮಾರುಕಟ್ಟೆ ಪ್ರಸ್ತುತ ರೇಷ್ಮೆ ಬೆಳೆಗಾರರು ಗೂಡು ತರುತ್ತಿಲ್ಲ. ಕಳೆದ 2 ತಿಂಗಳಿಂದ ಗೂಡಿನ ದರ್ಶನವಿಲ್ಲದೆ ಮಾರುಕಟ್ಟೆ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟದ ಸರ್ಕಾರಿ ರೇಷ್ಮೆಗೂಡಿನ ಮಾರುಕಟ್ಟೆಗೆ ಗೂಡಿನ ಪ್ರಮಾಣ ಕಡಿಮೆಯಾಗಿದೆ. ಅಂಥದ್ರಲ್ಲಿ ಹೆಚ್ಚು ಕ್ರಾಸ್ ಮಾರುಕಟ್ಟೆಗೆ ಕಳೆದ 2 ತಿಂಗಳಿಂದ 1 ಕೆಜಿ ಗೂಡು ಸಹ ಮಾರುಕಟ್ಟೆಗೆ ಬಂದಿಲ್ಲ. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗುತ್ತಿದೆ. ರಾಜಕೀಯ ರೇಷ್ಮೆಗೂಡು ಬರುತ್ತಿಲ್ಲ. ಆದರೂ ಸಹ ಮಾರುಕಟ್ಟೆಗೆ ಸುಣ್ಣ ಬಣ್ಣದಿಂದ ಕಂಗೊಳಿಸಲಾಗುತ್ತಿದೆ. ಇನ್ನು ಇತ್ತೀಚೆಗೆ ಹೊಡೆದು ಹೋಗಿರುವ ಶೀಟ್ಗಳನ್ನು ತೆಗೆದು ಡಾಂಬರ್ ಶೀಟ್ಗಳನ್ನು ಹಾಕಿ ಶೃಂಗರಿಸಲಾಗಿದೆ. ಮಾರುಕಟ್ಟೆಗೆ ಬರುವ ರೇಷ್ಮೆ ಬೆಳೆಗಾರರಿಗೆ ಅನುಕೂಲ ಕಲ್ಪಿಸಲು ಸಹ ನಿರ್ಮಾಣ ಮಾಡಲಾಗಿದೆ. ದುರಾದೃಷ್ಟ, 1 ಲಾಟು ಗೂಡು ಸಹ ಈ ಮಾರುಕಟ್ಟೆಗೆ ಬರುತ್ತಿಲ್ಲ. ರೇಷ್ಮೆ ಬೆಳೆಗಾರರು ಇಲ್ಲದೆ ಮಾರುಕಟ್ಟೆಯ ಶೌಚಾಲಯಕ್ಕೆ ಅಂತೂ ಬೀಗ ಸಹ ಜಡಿಯಲಾಗಿದೆ. ಇಲ್ಲಿ ಗಂಗಾಧರ್ ಎಂಬುವರು ಮಾತ್ರ ಅಟೆಂಡ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಚಿಂತಾಮಣಿಯ ರೇಷ್ಮೆ ಬಿತ್ತನೆ ಕೊಠಡಿಯ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ರಾಮಕುರ್ಮಾ ಅವರನ್ನು ಇಲ್ಲಿ ಪ್ರಧಾನ ವಹಿಸಲಾಗಿದೆ. ಮಾರುಕಟ್ಟೆಗೆ ಗೂಡು ಬರದೆ ಒಂದು ರೀತಿಯ ಸ್ಮಶಾನ ಮೌರ ಆವರಿಸಿದೆ. ಇಲಾಖೆಯ ಹಿರಿಯ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮಾರುಕಟ್ಟೆಗೆ ರೇಷ್ಮೆ ಗೂಡು ತರಲು ಯಾವುದೇ ರೀತಿಯ ಆಸಕ್ತಿ ವಹಿಸುತ್ತಿಲ್ಲ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಮಾರುಕಟ್ಟೆಯ ಇನ್ಚಾರ್ಜ್ ಅಧಿಕಾರಿಯಾಗಿರುವ ರಾಮಕುರ್ಮಾ ಅವರು ಮಾತ್ರ ಸುತ್ತಮುತ್ತಲಿನ ರೇಷ್ಮೆ ಬೆಳೆಗಾರರಿಗೆ ಗೂಡು ತರುವಂತೆ ಮನವಿ ಮಾಡುತ್ತಿದ್ದಾರೆ. ಆದರೆ ಯಾವುದೇ ರೀತಿಯ ಪ್ರಯೋಜನವಾಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಗೂಡು ಬರುವ ನಿರೀಕ್ಷೆಯನ್ನು ಹೊಂದಿರುವ ಅವರು ರೇಷ್ಮೆ ಬೆಳೆಗಾರರಿಗೆ ಪಾರದರ್ಶಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸುವ ಸಲುವಾಗಿ ಮಾರುಕಟ್ಟೆಯಲ್ಲಿ ಇ-ಬಿಟ್ ಮತ್ತು ಇ-ಪೇಮೆಂಟ್ ವ್ಯವಸ್ಥೆ ಜಾರಿಗೊಳಿಸಲು ಸಹ ಸಕಲ ಸಿದ್ಧತೆಗಳು ಮಾಡಿಕೊಳ್ಳಲಾಗಿದೆ. ಏನೇ ಆಗಲಿ, ಮಾರುಕಟ್ಟೆಯಲ್ಲಿ ರೇಷ್ಮೆಗೂಡು ಇಲ್ಲದೆ ಕೋಟ್ಯಾಂತರ ರು ಬೆಳೆ ಬಾಳುವ ಮಾರುಕಟ್ಟೆ ಇವತ್ತು ಮಾತ್ರ ಅನಾಥವಾಗಿದೆ ಎಂದರೆ ತಪ್ಪಾಗುವುದಿಲ್ಲ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮಾರ್ಕೆಟ್ಗೆ ಗೂಡು ಬರುವ ವ್ಯವಸ್ಥೆ ಮಾಡಲಿ ಅಥವಾ ಈ ಮಾರ್ಕೆಟ್ ಸಂಪೂರ್ಣವಾಗಿ ಮುಚ್ಚುವುದೇ ಸೂಕ್ತ ಎಂಬುದು ಹಲವರ ಅನಿಸಿಕೆ ಆಗಿದೆ. ಎಫ್. ಪಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ.